ಪ್ರಮುಖ ಕಿಂಗ್ ಪಿನ್ಗಾಗಿ ಈಗ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಕಿಂಗ್ ಪಿನ್ಗಳಾದ ರಾಕೇಶ್ ಮತ್ತು ರವಿ ಇವ್ರಿಗೋಸ್ಕರ ಹುಡುಕಾಟ ನಡೆದಿದೆ. ಚಿತ್ತೂರಿನ ಗುಡಿಪಾಲ ಮೂಲದವರು ಈ ಕಿಂಗ್ ಪಿನ್ಗಳು ಅಂತ ಗೊತ್ತಾಗಿದೆ, ಬಟ್ ಅವ್ರು ಸಿಕ್ಕಿಲ್ಲ. ಇಬ್ಬರೂ ಕಿಂಗ್ ಪಿನ್ಗಳು ನಿವೃತ್ತ ಯೋಧರ ಮಕ್ಕಳಂತೆ ಈಗ ಗೊತ್ತಾಗಿರೋ ಮಾಹಿತಿ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಕಿಂಗ್ ಪಿನ್ಗಳು. ಬಟ್ ಇವ್ರದ್ದು ಪ್ಲ್ಯಾನ್ ತುಂಬ ಚೆನ್ನಾಗಿದೆ, ಪೂರ್ವ ತಯಾರಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಪ್ಲ್ಯಾನ್ ಮಾಡಿ ನಕಲಿ ನಂಬರ್ ಪ್ಲೇಟನ್ನು ಬಳಸಿ ಇವರು ದರೋಡೆ ಮಾಡಿರೋದು. ಗುಡಿಪಾಲದ ಬಳಿ ಕಾರ್ ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು, ಆ ದುಡ್ಡಿನ ಸಮೇತ. 7 ಜನ ಹಣವನ್ನು ಹಂಚಿಕೊಂಡು ಬೇರೆ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಾಗಿರೋ ಮಾಹಿತಿ. ಬಟ್ ಇವರು ಎಲ್ಲಿ ಹೋಗಿದ್ದಾರೆ? ಕೆಲವರಂತಾರೆ ಇವರು ಆಂಧ್ರ ಕಡೆನೋ ತೆಲಂಗಾಣ ಕಡೆನೋ ಹೋಗಿದ್ದಾರೆ ಅಂತ, ಇನ್ನು ಕೆಲವರು ತಮಿಳ್ನಾಡು ಕಡೆಗೆ ಅಂತಾರೆ. ಈಗಾಗಲೇ ಒಂದು ಟೀಮ್ ತಮಿಳ್ನಾಡಿಗೆ, ಒಂದು ಟೀಮ್ ಆಂಧ್ರಕ್ಕೂ ಹೋಗಿದೆ. ಅಥವಾ ಅವ್ರು ಕರ್ನಾಟಕದಲ್ಲೇ ಇದ್ದರೂ ಇರಬಹುದು ಅಂದ್ಬಿಟ್ಟು ಬೆಂಗಳೂರಿನಲ್ಲೂ ಒಂದು ಟೀಮ್ ಆ್ಯಕ್ಟಿವ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಯಾರ್ಯಾರನ್ನೂ ಅರೆಸ್ಟ್ ಮಾಡ್ತಾ ಇದ್ದಾರೆ, ಲೀಡ್ ಸಿಗುತ್ತೆ ಅಂತ. ಬಟ್ ಈ ಕಿಂಗ್ ಪಿನ್ಗಳು ಎಲ್ಲಿಗೆ ಹೋಗಿದ್ದಾರೆ, ಯಾವ ಕಡೆ ಹೋಗಿದ್ದಾರೆ? ಅಷ್ಟು ದೊಡ್ಡ ಅಮೌಂಟನ್ನು ಇಟ್ಕೊಂಡು ಅವ್ರು ತುಂಬ ದಿನ ಆಟ ಆಡೋಕ್ಕಾಗಲ್ಲ ಅಂತ ನನ್ನ ಪ್ರಕಾರ. ಅರವಿಂದ, ಆಂಧ್ರದ ಚಿತ್ತೂರಿನ ಗುಡಿಪಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಗುಡಿಪಲ್ಲಿ ಏನಿದೆ, ಈ ಗ್ರಾಮದ ನಿವೃತ್ತ ಸೇನಾ ಅಧಿಕಾರಿಯಾಗಿದ್ದಂತಹ ರಾಮದಾಸ್ ಈತನ ಪುತ್ರರು ಇಬ್ಬರು, ಈ ರವಿ ಮತ್ತು ರಾಕೇಶ್ ಅಂತೇಳಿ ಈ ಇಬ್ಬರು ಕೂಡ ಈ ಒಂದು ಕೃತ್ಯದ ಮಾಸ್ಟರ್ ಮೈಂಡ್ಗಳು, ಕಿಂಗ್ ಪಿನ್ಗಳು ಅನ್ನೋ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದೆ. ಕಾರಣ ಈ ಇಬ್ಬರು ಕೂಡ ಸಂಚನ ರೂಪಿಸ್ಕೊಂಡು ಅವರು ಮೂಲತಃ ಅಲ್ಲಿನವರಾದರೂ ಕೂಡ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಿದ್ರು. ಹೀಗಾಗಿ ಬೆಂಗಳೂರಿನಲ್ಲಿ ಒಂದಷ್ಟು ಓಡಾಟವನ್ನು ನಡೆಸಿರೋದ್ರಿಂದ ಎಲ್ಲೆಲ್ಲಿ CCTV ಇಲ್ಲ, ಮತ್ತು ಎಲ್ಲಿ ನಾವು ರಾಬರಿಯನ್ನು ಮಾಡಬೇಕು, ಯಾವ ಮುಖಾಂತರ ತಪ್ಪಿಸ್ಕೊಳ್ಬಹುದು, ಎಲ್ಲಿ ಟ್ರಾಫಿಕ್ ಇಲ್ಲ, ಇದೆಲ್ಲದರ ಅರಿವು ಅವ್ರಿಗಿತ್ತು. ಮುಂಚೆಯೇ ಸುಮಾರು ಸಾಕಷ್ಟು ದಿನಗಳಿಂದ ರೆಕ್ಕಿಯನ್ನು ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹೀಗಾಗಿಯೇ ಆ ರಾಕೇಶ್ ಮತ್ತು ಈ ರವಿ ಈ ಇಬ್ಬರಿಗಾಗಿ ಇದೀಗ ತೀವ್ರ ತಲಾಶನ್ನು ನಡೆಸುವ ಕೆಲಸವನ್ನು ಮಾಡಲಾಗಿದೆ. ಮತ್ತು ಇವರ ತಂದೆ ನಿವೃತ್ತ ಸೈನಿಕ ರಾಮದಾಸ್ರನ್ನ ಸಹ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇವರು ಯಾವಾಗ ಈ ATMನ ತುಂಬಿಸೋದಕ್ಕೆ ಹಣವನ್ನು ತೆಗೆದುಕೊಂಡು ಹೋಗಲಾಗ್ತಿತ್ತು, ಆ ಹಣವನ್ನು ರಾಬರಿ ಮಾಡಿದಂಥ ಬಳಿಕ ಆಂಧ್ರದ ಕಡೆ ಹೋಗಿದ್ದಾರೆ. ಅಲ್ಲಿ ಅವರು ಊರ ಬಳಿ ಕಾರನ್ನು ಬಿಟ್ಟು ಒಂದಷ್ಟು ಹಣವನ್ನು ಹಂಚಿಕೊಂಡಿದ್ದಾರೆ. ಹಣವನ್ನು ಹಂಚಿಕೊಂಡು ಬೇರೆ ಬೇರೆ ಕಡೆ ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಅವರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಶೀಘ್ರದಲ್ಲೇ ಬಂಧನದ ಮಾತುಗಳನ್ನು ಸಹ ಆಡಲಾಗ್ತಿದೆ ಅನ್ನೋ ಮಾಹಿತಿಗಳು ಸಿಗ್ತಿದೆ. ಮತ್ತು ಈ 7 ಕೋಟಿ 11 ಲಕ್ಷ ಹಣದಲ್ಲಿ ಸಮ್ ಪಾರ್ಷಿಯಲ್ ಹಣವನ್ನು ಪೊಲೀಸರು ಕೂಡ ಸೀಸ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗ್ತಿದೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಪೊಲೀಸರು ಈ ದರೋಡೆಕೋರರ ಬೆನ್ನು ಬಿದ್ದಿದ್ದಾರೆ, ಅವ್ರನ್ನ ಹಿಡಿಬೇಕು ಯಾರು ಅನ್ನೋದು ಗೊತ್ತಾಗಿದೆ. ಹೀಗಾಗಿಯೇ ಸದ್ಯ ಈ CMS ಕಂಪನಿಯ ನೌಕರರ ಪಾತ್ರ ಇಲ್ಲ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗಿದೆ. ಹೀಗಾಗಿಯೇ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ಅವರ ಬೆನ್ನು ಬಿದ್ದಿದ್ದಾರೆ. ಶೀಘ್ರದಲ್ಲೇ ಅವರ ಬಂಧನ ಕೂಡ ಆಗುವಂತಹ ಚಾನ್ಸಸ್ ಇದೆ. ಹಾಗೆ ಸಂಪರ್ಕದಲ್ಲಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ.